ಹಲೋ ಎವ್ರಿವನ್. ನಿಮ್ಮ ಹತ್ರ ಯಾರಾದ್ರೂ ಬಂದು ಫಿನಾನ್ಷಿಯಲ್ ಫ್ರೀಡಮ್ ಬೇಕಾ, ಲಕ್ಸುರಿ ಕಾರ್ಸ್ ಬೇಕಾ, ಅದೇ ತರ ಮಂತ್ಲಿ ಫಾರಿನ್ ಟ್ರಿಪ್ಸ್ ಬೇಕಾ, ಇದಕ್ಕೋಸ್ಕರ ನೀವು ಸಣ್ಣ ಒಂದು ಅಮೌಂಟ್ ಇನ್ವೆಸ್ಟ್ ಮಾಡಿ ನಿಮ್ ಹಿಂದೆ 2 ಅಥವಾ 4 ಜನರನ್ನ ಸೇರಿಸಿ ಅಂತ ಯಾರಾದ್ರೂ ಹೇಳ್ಕೊಂಡು ಬಂದ್ರೆ ಎಚ್ಚರ ಆಗಿರಿ, ನೀವು ಟ್ರ್ಯಾಪ್ ಅಲ್ಲಿ ಬೀಳ್ತಿದ್ದೀರಾ ಅಂತ ಅರ್ಥ. ಸೊ ಇದ್ರ ಬಗ್ಗೆ ಹೇಳಿ, ಸ್ಕ್ಯಾಮ್ ಇಷ್ಟಕ್ಕೆ ದೊಡ್ಡದು ಅಂತ ಹೇಳಿದ್ರೆ 2024 ಮಾರ್ಚ್ ಇಂದ 2025 ಆಗಸ್ಟ್ ವರೆಗೆ ನಮ್ಮ ಕರ್ನಾಟಕದ ಜನತೆ ಕಳ್ಕೊಂಡಿರೋದು ಆಲ್ಮೋಸ್ಟ್ 4,500 ಕೋಟಿ. ಈ 4,500 ಕೋಟಿ ಎಷ್ಟು ದೊಡ್ಡದು ಅಂತ ಹೇಳ್ತೀನಿ. ಬ್ಯಾಂಗ್ಳೂರ್ ಮೈಸೂರು ಹೈವೇದು ಒಂದು ಬಜೆಟ್. 4,500 ಕೋಟಿ ಅಂತ ಹೇಳಿದ್ರೆ ಇದು ಜಸ್ಟ್ ರಿಪೋರ್ಟ್ ಆಗಿರೋ ಕೇಸಸ್ಗಳು. ಇನ್ನು ರಿಪೋರ್ಟ್ ಆಗದ ಕೇಸ್ಗಳು ಸುಮಾರಿದೆ. ಯಾಕೆಂತ ಹೇಳಿದ್ರೆ ಆಕ್ಚುಲಿ ನಾನು ಸಹ ಅದ್ರಲ್ಲಿ ಒಂದು ನಷ್ಟ ಹೊಂದಿದವನು. ಸೊ ನನಗೆ ರೆಫರ್ ಮಾಡಿದವರೊಬ್ರು ತುಂಬಾ ಪರಿಚಯ ಇದ್ದವರು, ಅವ್ರನ್ನ ಯಾಕೆ ಇನ್ನು ಕೇಸ್ ಅದೆಲ್ಲ ಬೇಕು ಅಂತ ಹೇಳಿ ನಾವು ಬಿಟ್ಟು ಬಿಡ್ತೀವಿ. ಅದೇ ತರ ರಿಪೋರ್ಟ್ ಆಗದ ಕೇಸ್ಗಳು ಸುಮಾರು. ನಾನು ಹೇಳೋದಿಷ್ಟೇ, ನಿಮ್ಮ ಹತ್ರ ಯಾರಾದ್ರೂ ಬಂದ್ಬಿಟ್ಟು ಈ ತರ ಆಪ್ಷನ್ಸ್ ನ ಹೇಳಿಕೊಟ್ರೆ 4-5 ಜನರ ಜೊತೆ ಸಜೆಷನ್ ತಗೊಳ್ಳಿ. ಅದೇ ತರ ಬ್ಯಾಂಕ್ ಗಳು ಸುಮಾರಿದೆ, ಅದರಲ್ಲಿ ಸಹ ಮ್ಯೂಚುವಲ್ ಫಂಡ್ಸ್, ಆ ತರ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಸುಮಾರಿದೆ, ಅದನ್ನ ಚೂಸ್ ಮಾಡಿ. ಅದಲ್ಲದೆ ಈ ತರ ಶಾರ್ಟ್ ಕಟ್ಸ್ ಗೆ ಹೋಗದೆ ಆಕ್ಚುಲಿ ಸಂಪಾದನೆ ಮಾಡ್ಲಿಕ್ಕೆ ಆಕ್ಚುಲಿ ಒಂದು ಹಾರ್ಡ್ ವರ್ಕ್ ಇಲ್ಲಾಂದ್ರೆ ಸ್ಕಿಲ್, ಎರಡರಲ್ಲೇ ಸಾಧ್ಯ. ಈ ತರ ಶಾರ್ಟ್ ಕಟ್ ನ ದಯವಿಟ್ಟು ಚೂಸ್ ಮಾಡಬೇಡಿ. ಸೊ ಎಚ್ಚರವಾಗಿರಿ, ಪುನಃ ಹೇಳ್ತಾ ಟೇಕ್ ಕೇರ್, ಬೈ.